ಈ ಪ್ರತ್ಯಂಗಿರಿ ದೇವಿಗೆ ಎಲ್ಲ ಕಾರವಾದಂಥ ವಸ್ತುಗಳನ್ನು ಕೊಟ್ಟು ಸ್ವಹಾಕಾರ ಕೊಟ್ಟು ಬೀಜಾಕ್ಷರ ಮಂತ್ರಗಳ ಭಜನೆ ಮಾಡಿ ತದನಂತರ ಪೂರ್ಣಾವತಿ ಕೊಡುವಂಥದ್ದು ವಿಶೇಷ. ಇವುಗಳೆಲ್ಲ ಸೇರಿ ನಾವು ಆ ಹೋಮಕ್ಕೆ ಅರ್ಪಣೆ ಮಾಡಿದಾಗ ಎಲ್ಲ ಥರದಲ್ಲ ಅನುಕೂಲ ಆಗುತ್ತೆ. ಮೆಣಸಿನಕಾಯಿ ಅಂತಂದರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಮಾಟ ಮಂತ್ರ ಆಗಿದ್ದರೆ ಆ ಮೆಣಸಿನಕಾಯಿ ಹಿಂಗೆ ಸಿಡಿತದೋ ಹಂಗೆ ಸಿಡಿದು ಹೋಗ್ತದೆ. ಮತ್ತು ಬಿಳಿ ಸಾಸಿವೆ ದೃಷ್ಟಿದೋಷ, ಮೈ ಕೈ ನೋವು ಮತ್ತು ಏನೋ ಒಂದು ಇರ್ತದೆ, ಆ ಥರ ಸಮಸ್ಯೆಗಳು ಹೋಗ್ತದೆ. ಮತ್ತು ಕಾಳುಮೆಣಸು ಭೂತ ಪ್ರೇತಗಳ ಕಾಟ ಆಗಿದ್ರೆ, ಚೌಡಿ ಪ್ರಯೋಗ ಚಂಡಿ ಪ್ರಯೋಗ ಏನೇ ಆಗಿದ್ರು ಸಹ ಕಾಳುಮೆಣಸಲ್ಲಿ ಹೋಗುತ್ತೆ. ಮತ್ತು ಬೆಳ್ಳುಳ್ಳಿ ಅಂತಂದರೆ ಸಾಮಾನ್ಯವಾಗಿ ನಾವು ಸಾಂಬಾರ್ಗೆ ಹಾಕ್ತೀವಿ. ಅಯ್ಯೋ ಏನು ಸ್ವಾಮಿಗಳು ಬೆಳ್ಳುಳ್ಳಿ ಹೋಮಕ್ಕೆ ಹಾಕ್ತಾರಂತ, ಅದೆಲ್ಲ ಪ್ರಶ್ನೆ. ಬೆಳ್ಳುಳ್ಳಿ ಅಂದರೆ ಖಾರದ ಪದಾರ್ಥನೇ. ಒಂದು ಸ್ವಲ್ಪ ಬೆಳಗ್ಗೆ ಬಾಯಿಗೆ ಇಕ್ಕಂಬಿಟ್ಟಿಗೆ ಬಾಯೆಲ್ಲ ಒಂಥರ ಬೆಂಕಿ ಆದಂಗೆ ಆಗ್ತದೆ. ಹಿಂದಿನ ಕಾಲದಲ್ಲಿ ಉಪ್ಪು ಮೆಣಸಿನಕಾಯಿ ಇವರೆಲ್ಲ ಇಳಿ ತೆಗೆದು ಒಲೆಗೆ ಹಾಕೋರು, ದೃಷ್ಟಿ ಹೋಗಲಿ, ಹೊಟ್ಟೆ ನೋವು ಹೋಗಲಿ, ಮೈ ಕೈ ನೋವು ಹೋಗಲಿ ಅಂತೇಳಿ ಮಾಡೋರು. ಇವಾಗ ಯಾರು ಮಾಡಲ್ಲ, ಒಲೆಗಳೆಲ್ಲ ಗ್ಯಾಸ್ ಮೇಲೆ ಜಾಸ್ತಿ ಇವಾಗ. ಈ ದ್ರವ್ಯಗಳನ್ನು ನಾವು ದೇಹಕ್ಕೆ ಇಳಿ ತೆಗೆದು ಹೋಮಕ್ಕೆ ಅರ್ಪಣೆ ಮಾಡಿದಾಗ ಅದು ಸಂಪೂರ್ಣವಾಗಿ ಅನುಗ್ರಹ ಆಗೋಂಥದ್ದು. ಕಲಿಯುಗ ದೇವತೆ ಆ ಪ್ರತ್ಯಂಗಿ ಬಹಳಷ್ಟು ಶಕ್ತಿ ಇರುವಂಥವಳು. ಏನಪ್ಪ ಅಂತಂದರೆ ಉಗ್ರ ನರಸಿಂಹನ ಸ್ವಾಮಿ ರೂಪವಾಗಿರುವಂಥವಳು ವಿಶೇಷವಾಗಿ. ಈ ಲಕ್ಷದೀಪೋತ್ಸವ ಅಂತಂದರೆ ವರ್ಷಕ್ಕೊಮ್ಮೆ ಮಾಡುವಂಥದ್ದು ವಿಶೇಷ. ಬೆಳಕಿನಲ್ಲಿ ಆ ಭಗವಂತನ ನೋಡಬೇಕಂತೆ. ಆ ದೀಪದಿಂದ ಭಗವಂತನ ದರ್ಶನ ಮಾಡಿದಾಗ ನಮ್ಮಲ್ಲಿ ಏನೇ ಇದ್ರೂ ಸಹ ಪರಿಹಾರ ಆಗುವಂಥದ್ದು, ಕತ್ತಲನ್ನು ಓಡಿಸಿ ಬೆಳಕು ಬರುವಂಥದ್ದು ವಿಶೇಷ. ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮತ್ತು ನೆಗೆಟಿವಿಟಿನ ಫೇಸ್ ಮಾಡ್ತಾ ಇರ್ತಾರೆ. ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ಲದೆ ಇರೋದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಅರ್ಧಕ್ಕೆ ನಿಲ್ಲೋದು, ಸ್ವಂತದವರಿಂದನೇ ಮೋಸ ಹೋಗೋದು, ಎಲ್ಲೇ ಹೋದರೂ ಆರೋಗ್ಯ ಸಮಸ್ಯೆಗೆ ಪರಿಹಾರ ಸಿಗದೆ ಇರೋದು, ಇದಕ್ಕೆಲ್ಲ ಪರಿಹಾರ ಏನು ಗೊತ್ತಾ? ತಿಳ್ಕೊಳ್ಳೋಣ. ಹೊಸಕೋಟೆ ಸಮೀಪ ಇರುವಂತಹ ಕಾಳಪ್ಪನಹಳ್ಳಿಯ ಭದ್ರಕಾಳಿ ದೇವಸ್ಥಾನದಲ್ಲಿ ಪ್ರತಿ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯಲ್ಲಿ ನಡೆಯುವಂತಹ ಪವರ್ಫುಲ್ ಪ್ರತ್ಯಂಗಿರ ಹೋಮಕ್ಕೆ ಭಾಗಿಯಾದರೆ ಸಾಕು, ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಅಂಥದ್ದೇನು ವಿಶೇಷ ಅಂತ ಕೇಳ್ತೀರಾ? ಇಲ್ಲಿ ಕೇಳಿ. ಪ್ರತ್ಯಂಗಿರ ದೇವಿ ಅಂದರೆ ಉಗ್ರ ರೂಪದಲ್ಲಿರೋದು ಸಹಜ. ಆದರೆ ಇದೊಂದು ದೇವಸ್ಥಾನದಲ್ಲಿ ಪೂರ್ವಾಭಿಮುಖವಾಗಿ ನಿಲ್ಲಿಸಿರೋದ್ರಿಂದ ಸೌಮ್ಯವಾಗಿ ನಮ್ಮ ಕೋರಿಕೆಗಳನ್ನು ತಾಯಿ ಪ್ರತ್ಯಂಗಿರ ಕೇಳಿಸ್ಕೊತಾಳೆ ಅನ್ನೋದು ನಂಬಿಕೆ. ದಕ್ಷಿಣಾಭಿಮುಖವಾಗಿ ಇಲ್ಲದೆ ಇರೋದ್ರಿಂದ ರಕ್ತ ಬಲಿಯನ್ನು ಇಲ್ಲಿ ಕೇಳೋದಿಲ್ಲ. ಇದಲ್ಲದೆ ಹೋಮಕ್ಕೆ ಖಾರದ ಪದಾರ್ಥಗಳನ್ನು ಅಂದರೆ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಉಪ್ಪು, ಬಿಳಿ ಸಾಸುವೆ ಇವುಗಳನ್ನು ಅರ್ಪಿಸೋದ್ರಿಂದ ಬಹಳ ಬೇಗವಾಗಿ ನಮ್ಮ ಕಷ್ಟಗಳನ್ನು ಪ್ರತ್ಯಂಗಿರ ದೇವಿ ಕರಗಿಸ್ತಾಳೆ. ಹಾಗಾದರೆ ಮರಿದೇ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ. ಸರ್ವಮಂಗಲ್ಯೇ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮಸ್ತುತೆ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೈ ನಮಃ. ಓಂ ಹೈಂ ಹ್ರೀಂ ಶ್ರೀಂ ಗ್ರೀಂ ಪ್ರತ್ಯಂಗರ್ಯೈ ಮಮ ರಕ್ಷಯ ಮಮ ಶತ್ರುಂ ಭಕ್ಷಯಾಯ ಸ್ವಾಹ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ, ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತು ಸಂಸ್ಥಾಪಕರು. ಈ ಕ್ಷೇತ್ರ ಕಾಳಪ್ಪನಹಳ್ಳಿ ಕ್ಷೇತ್ರ. ಕಾಳಪ್ಪನಹಳ್ಳಿ ಪುಟ್ಟ ಗ್ರಾಮದಲ್ಲಿ ನೆಲೆದಾಗಿರುವಂಥ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಅವರ ಕಣ್ಣೀರನ್ನು ಒರೆಸುತ್ತಾ ಇಲ್ಲಿ ನೆಲೆಸಿರುವಂಥ ಶ್ರೀ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ಚೌಡೇಶ್ವರಿ ಮತ್ತು ಕಾಲಭೈರವ, ಮಹಾಪ್ರತ್ಯಂಗಿರಿ, ಮಹಾಸುಬ್ರಹ್ಮಣ್ಯ, ಗಣಪತಿ, ನಾಗದೇವತೆಗಳ ವಿಶೇಷ ದೇವಸ್ಥಾನ ಇದಿರುವಂಥ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನ ಇರೋದು. ತಾವರೆಕೆರೆ ಸ್ಟಾಪು ಮತ್ತು ಬೆಂಗಳೂರಿಂದ ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ದೇವಸ್ಥಾನಕ್ಕೆ ಬರುವಂಥವರು ಬೆಂಗಳೂರಿಂದ ಕೋಲಾರಿಗೆ ಬರುವಂಥ ಬಸ್ ಹತ್ತಿದ್ರೆ ತಾವರೆಕೆರೆ ಸ್ಟಾಪ್ ಕೇಳಿದ್ರೆ ಅಲ್ಲಿ ಇಳಿಸ್ತಾರೆ. ಮತ್ತು ಬೆಂಗಳೂರು ಟು ಕೋಲಾರ ಹೈವೇಲಿ ಬರುವಂಥದ್ದು ದೇವಸ್ಥಾನ ಇದು. ತಾವರೆಕೆರೆ ಇಳ್ಕೊಬೇಕು. ಆಮೇಲೆ ಅಲ್ಲಿಂದ ಆಟೋ ಬರುತ್ತೆ, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಮತ್ತು ಈ ಕಡೆ ಕೋಲಾರ, ಮುಳಬಾಗಿಲು, KGF ಇಂದ ಬಂಗಾರಪೇಟೆಯಿಂದ ಬರುವಂಥವರು ಬೆಂಗಳೂರಿಗೆ ಹೋಗೋ ಬಸ್ ಹತ್ಬಿಟ್ಟು ತಾವರೆಕೆರೆ ಸ್ಟಾಪ್ ಕೇಳಿ ತಾವರೆಕೆರೆ ಇಳ್ಕೊಂಡು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ, ಆಟೋಲ್ಲಿ ಬರ್ಬೋದು. ಮತ್ತು ನೀವು ಈ ಕಡೆ ತುಂಬ ಚಿತ್ರದುರ್ಗ, ರಾಯಚೂರು ಕಡೆಯಿಂದ ಬಂದಿರೋದು ಬೆಂಗಳೂರು ಮೆಜೆಸ್ಟಿಕ್ ಬಂದು ಅಲ್ಲಿಂದ ಕೋಲಾರಿಗೆ ಹೋಗೋ ಬಸ್ ಹತ್ಬಿಟ್ಟು ತಾವರೆಕೆರೆ ಸ್ಟಾಪ್ ಕೇಳಿ ಅಲ್ಲಿ ಇಳಿಸ್ತಾರೆ. ಬೆಂಗಳೂರಿಂದ 47 ಕಿಲೋಮೀಟ್ರ್ ಆಗುತ್ತೆ ಈ ಕ್ಷೇತ್ರಕ್ಕೆ. ಮತ್ತು ಈ ಕ್ಷೇತ್ರದ ವಿಶೇಷತೆ ಮತ್ತು ಈ ಪ್ರತ್ಯಂಗಿರಿ ದೇವಿಯ ವಿಶೇಷತೆ ಮತ್ತು ಈ ದಿನ ಏನು ವಿಶೇಷತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಪ್ರತ್ಯಂಗಿರಿ ಯಾಗ ಪ್ರತಿ ಅಮಾವಾಸ್ಯೆಗೆ ಯಾಕಪ್ಪ ನಾವು ಪ್ರತ್ಯಂಗಿರಿ ಬೇರೆ ದಿನಗಳು ಮಾಡಬಾರ್ದು ಅಂತ ಕೆಲವರಿಗೆಲ್ಲ ಮನಸ್ಸುಗಳಾಗಿ ಇರ್ತದೆ. ಅಂದರೆ ವಿಶೇಷತೆ ಹೆಣ್ಣು ದೇವತೆಗಳಿಗೆ ಅಮಾವಾಸ್ಯೆಯ ವಿಶೇಷ ದಿನ. ಮತ್ತು ಪ್ರತ್ಯಂಗಿರಿ ಹೋಮ ಅಂತಂದರೆ ಭಾಳಷ್ಟು ಶಕ್ತಿ ಇರುವಂಥದ್ದು. ಅಮಾವಾಸ್ಯೆಗೆ ಅಘೋರ ಪ್ರತ್ಯಂಗಿರಿ ಯಾಗ ಅಂತಂದರೆ ಮಧ್ಯದ ಕಾಲದಲ್ಲಿ ಮಾಡುವಂಥದ್ದು ಇದು ಪ್ರತ್ಯಂಗಿರಿ ಯಾಗ ಅಂತ. ಅಘೋರ ಅಂತಂದರೆ ಮಧ್ಯರಾತ್ರಿಯಲ್ಲಿ ಮಾಡುವಂಥದ್ದು ಪ್ರತ್ಯಂಗಿರಿ ಯಾಗ. ಈ ಮಧ್ಯರಾತ್ರಿಯಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ದೂರ ಬಾರಿಂದ ಬಂದಿರ್ತಾರೆ, ಅವರೆಲ್ಲ ಹೋಗ್ಬೇಕಂತೇಳಿ ರಾತ್ರಿ ಅಂದರೆ 6 ಗಂಟೆ ಸೂರ್ಯ ಮುಳುಗೋ ಟೈಮಲ್ಲಿ
ಮಾಡುವಂಥ ಹಸುಕರು ಮನೆಗೆ ಬರೋಂಥ ಟೈಮಲ್ಲಿ ಹೋಮ ಮಾಡುವಂಥದ್ದು. ಈ ಕ್ರಮಬದ್ಧವಾಗಿ ಮಾಡಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಪ್ರಾರಂಭ ಮಾಡಬೇಕು ಈ ಪ್ರತಿಂಗಿರಿ ಯಾಗ. ಹಂಗಾಗಿ ಪ್ರತಿಂಗಿರಿ ದೇವಿಯ ಹೋಮಕ್ಕೆ ನಾವು ಏಕೆ ಭಾಗವಹಿಸಬೇಕಂತಂದರೆ ಮಾನವನ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು, ಅಂದರೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಎಲ್ಲ ಕಷ್ಟಗಳು ಇರ್ತದೆ, ತನ್ನದಾದಂಥ ಒಂದು ಸಮಸ್ಯೆಗಳಿರ್ತದೆ. ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥದ್ದು ವಿಶೇಷ ಪ್ರತಿಂಗಿರಿ ಯಾಗ. ಎಲ್ಲ ದೇವತೆಗಳಿಗೆ ವನಸಿರಿಯಿಂದ ಸ್ವಾಹಾಕಾರ ಕೊಟ್ಟರೆ ಈ ಪ್ರತ್ಯಂಗಿರಿ ದೇವಿಗೆ ಎಲ್ಲ ಕಾರವಾದಂಥ ವಸ್ತುಗಳನ್ನು ಕೊಟ್ಟು ಸ್ವಾಹಾಕಾರ ಕೊಟ್ಟು ಬೀಜಾಕ್ಷರ ಮಂತ್ರಗಳ ಭಜನೆ ಮಾಡಿ ತದನಂತರ ಪೂರ್ಣಾವತಿ ಕೊಡುವಂಥದ್ದು ವಿಶೇಷ. ಈ ತಾಯಿಗೆ ವಿಶೇಷವಾಗಿ ಮೆಣಸಿನಕಾಯಿಯನ್ನು ಅರ್ಪಣೆ ಮಾಡುವಂಥದ್ದು. ಮೊದಲಿಗೆ ಮೆಣಸಿನಕಾಯಿ, ಕಾಳು ಮೆಣಸು, ಕರಿ ಎಳ್ಳು, ಬಿಳಿ ಸಾಸಿವೆ ಮತ್ತು ಉಪ್ಪು, ಕಲ್ಲುಪ್ಪು ಮತ್ತು ಬೆಳ್ಳುಳ್ಳಿ ಇವುಗಳೆಲ್ಲ ದ್ರವ್ಯಗಳನ್ನು ಸೇಕರಣೆ ಮಾಡಿ ಆ ಹೋಮಕ್ಕೆ ಅರ್ಪಣೆ ಮಾಡಿದರೆ ನಮ್ಮಲ್ಲಿರುವಂಥ ಎಲ್ಲ ದೃಷ್ಟಿ ದೋಷಗಳನ್ನು ಮತ್ತು ನಮಗಾಗಿರುವಂಥ ಮಾಟ ಮಂತ್ರಗಳ ದೋಷಗಳನ್ನು ಮತ್ತು ನಮಗೇನೇ ಕೆಡುಕದಾಗಿದ್ದರೂ ಸಹ ಮತ್ತು ಶತ್ರುಗಳಿಂದ ಕಾಟ ಆಗಿದ್ದರೂ ಸಹ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತು ಶತ್ರುಗಳ ಕಾಟ ಎಲ್ಲ ಕಡೆ ಸಮಸ್ಯೆಗಳು, ಅಕಾಲ ಮೃತ್ಯು ಅದು ಮನುಷ್ಯನ ಜೀವನದಲ್ಲಿ ಬರುವಂಥ ಮೃತ್ಯುಗಂಡಗಳನ್ನು ಪರಿಹಾರ ಮಾಡೋದು ಈ ಪ್ರತ್ಯಂಗಿರಿ ದೇವಿಯ ಒಂದು ಸಂಕಲ್ಪ. ಇವುಗಳೆಲ್ಲ ಸೇರಿ ನಾವು ಆ ಹೋಮಕ್ಕೆ ಅರ್ಪಣೆ ಮಾಡಿದಾಗ ಎಲ್ಲ ಥರದಲ್ಲ ಅನುಕೂಲ ಆಗುತ್ತೆ. ಮೆಣಸಿನಕಾಯಿ ಅಂತಂದರೆ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಮಾಟ ಮಂತ್ರ ಆಗಿದ್ದರೆ ಆ ಮೆಣಸಿನಕಾಯಿ ಹೆಂಗೆ ಸಿಡಿತದೋ ಹಂಗೆ ಸಿಡಿದು ಹೋಗ್ತದೆ. ಮತ್ತು ಬಿಳಿ ಸಾಸಿವೆ ದೃಷ್ಟಿದೋಷ, ಮೈ ಕೈ ನೋವು ಮತ್ತು ಏನೋ ಒಂದು ಇರ್ತದೆ ಆ ಥರ ಸಮಸ್ಯೆಗಳು ಹೋಗ್ತದೆ. ಮತ್ತು ಕಾಳುಮೆಣಸು ಭೂತ ಪ್ರೇತಗಳ ಕಾಟ ಆಗಿದ್ದರೆ ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ ಏನೇ ಆಗಿದ್ದರೂ ಸಹ ಕಾಳುಮೆಣಸಲ್ಲಿ ಹೋಗುತ್ತೆ. ಮತ್ತು ಕರಿ ಎಳ್ಳು ಅಂತಂದರೆ ಮಹಾತ್ಮನು ಆ ಕರಿ ಎಳ್ಳನ್ನು ಹಾಕಿದಾಗ ನಮ್ಮ ಜೀವನದಲ್ಲಿ ಏನೇ ಒಂದು ಮೃತ್ಯುಗಂಡ ಇದ್ದರೆ ಪರಿಹಾರ ಆಗ್ತದೆ ಮತ್ತು ಆಯುಷ್ ವೃದ್ಧಿ ಆಗ್ತದೆ. ನಮಗೇನೇ ಸಮಸ್ಯೆ, ಈಗ ಮನುಷ್ಯನ ಜೀವನ ಊಟದ ಮೇಲೆ ಏನೋ ಒಂದು ಕಾಯಿಲೆ ಇರ್ತದೆ ಮನುಷ್ಯನಿಗೆ, ಅದನ್ನು ಪರಿಹಾರ ಆಗುತ್ತೆ, ಆಯುಷ್ ಮುಂದಕ್ಕೆ ಹೋಗುತ್ತೆ. ನಮಗೆ ಎಷ್ಟು ಆಯುಷ್ ಕೊಟ್ಟಿರ್ತಾನೆ ಭಗವಂತನು ಅಷ್ಟು ನಮಗೆ ಈ ಭೂಮಿ ಮೇಲಿರೋಂಥ ಅವಕಾಶ ಆಗುತ್ತೆ. ಈ ಮಧ್ಯದ ಗಂಡಾಂತರ ಅಂದರೆ ಮನುಷ್ಯನ ಜೀವನದಲ್ಲಿ 3 ಗಂಡಾಂತರ ಬರ್ತದೆ, ಅದು ಮಧ್ಯದಲ್ಲೇ ಹೋಗುವಂಥದ್ದು. ಈ ಮಧ್ಯದಲ್ಲಿ ಏನಪ್ಪ ಅಂದರೆ ಕೆಲವರೆಲ್ಲ ಏನೋ ಒಂದು ಸೂಸೈಡ್ ಮಾಡ್ಕೊಳ್ಳೋದು ಮತ್ತೇನೋ ಒಂದು ಮಾಡ್ಕೊಂಡು ಸಾಯ್ತು, ಅದು ಅಪಮೃತ್ಯು, ಅಪಗಂಡ ಅಂದರೆ ಮಧ್ಯದಲ್ಲಿ ಬರುವಂಥದ್ದು. ನಾವು ಬೇಡುವಂಥದ್ದು ಮೃತ್ಯು, ನಮ್ಮನ್ನು ಹರಿದು ಬರೋದು, ನಮ್ಗೆ ಆಯುಸ್ಸಿದ್ರೆ ಮಾತ್ರ ನಮ್ಮನ್ನ ಹತ್ರ ಬರೋದು. ಅದು ನಮ್ಗೆ ಆಯುಸ್ ಮುಗಿದಾಗ ಭಗವಂತನ ಕರೆದಾಗ ಹೋಗ್ತಾ ಇರಬೇಕು. ಆ ಮಧ್ಯದಲ್ಲಿ ಬರುವಂಥ ಗಂಡಾಂತರಗಳು ಇದಕ್ಕಿದ್ದಾಗೆ ಅವನೇನೋ ಒಂದು ಮಾಡ್ಕೊಂಡು ಅವ್ನು ಕೆಟ್ಟ ಮನಸ್ಸು ಬಂದು ಏನೋ ಒಂದು ಮಾಡ್ಕೊಂಡು ತಿರ್ಕೊಳ್ಳೋಂಥದ್ದು, ಈ ಥರ ಸಮಸ್ಯೆಗಳಿಗೆ ಇಲ್ಲಿ ಬಂದು ನಮಗೆ ಆ ಮೆಣಸಿನಕಾಯಿಯನ್ನು ಅರ್ಪಣೆ ಮಾಡುವುದಾಗ ಅದು ಸಂಪೂರ್ಣವಾಗಿ ಅನುಗ್ರಹ ಆಗ್ತದೆ ಮತ್ತು ಅನುಗ್ರಹ ಕೊಡ್ತಾಳೆ. ಮತ್ತು ಶತ್ರುಗಳು ನಾವು ಮಾಡುವಂಥ ವ್ಯವಹಾರಗಳಲ್ಲಿ, ವ್ಯಾಪಾರದಲ್ಲಿ ಎಲ್ಲ ಕಡೆ ಶತ್ರುಗಳು ಇರೇ ಇರ್ತಾರೆ. ಏನೋ ಮಾಡೋದು, ಅವ್ನಿಗೇನೋ ಮಾಡ್ತಿದ್ರೆ ಏನೋ ಒಂದು ನಿಮ್ಮೆಣ್ಣ ಏನೋ ಒಂದು ಮಾಡಿ ಅವನ್ನ ವ್ಯವಹಾರ ನಿಲ್ಲಿಸೋದು, ದೃಷ್ಟಿಗಳಾಗೋದು, ಇಲ್ಲದಲ್ಲ ಸಲ್ಲದಲ್ಲ ಹೇಳೋದು, ಈ ಥರ ಶತ್ರುಗಳ ಕಾಟ ಇದ್ದಾಗ ಆ ದ್ರವ್ಯಗಳನ್ನು ಅದರ ಇಳಿ ತೆಗೆದು ಹಾಕಿದಾಗ ಸಮಸ್ಯೆಗಳ ಪರಿಹಾರ ಆಗ್ತದೆ. ಮತ್ತು ಇವೆಲ್ಲ ದ್ರವ್ಯಗಳನ್ನು ನಾವು ಒಂದೊಂದು ದೇವತೆಗಳಿಗೆ ಸಲ್ಲುತ್ತದೆ. ಉಪ್ಪನ್ನು ಮಹಾಮೃತ್ಯುಂಜಯ, ಕಲ್ಲುಪ್ಪು ಬಂದು ಮಹಾಮೃತ್ಯುಂಜಯನಿಗೆ ವಿಶೇಷವಾಗಿ ಇಟ್ಟು ಪೂಜೆ ಮಾಡ್ತೀವಿ ನಾವು ಶಿವನಿಗೆ, ಅಂದರೆ ಮೃತ್ಯುಂಜಯನಿಗೆ. ಮೃತ್ಯುಗಂಡಕಗಳನ್ನು ಪರಿಹಾರ ಮಾಡುವಂಥದ್ದು ಮಹಾಮೃತ್ಯುಂಜಯನು. ಆ ಉಪ್ಪನ್ನು ನಾವು ದೇಹಕ್ಕೆ ಇಳಿ ತೆಗೆದು ಆ ಹೋಮಕ್ಕೆ ಅರ್ಪಣೆ ಮಾಡಿದಾಗ ನಮ್ಮ ದೇಹದಲ್ಲಿ ಬರುವಂಥ ಅಕಾಲ ಮೃತ್ಯು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಶೀಘ್ರವೇ ಪರಿಹಾರ ಕೊಡುವಂಥದ್ದು ಆ ಉಪ್ಪಿಂದ ಆಗ್ತದೆ. ಮತ್ತು ಏನಾಗುತ್ತಂದರೆ ಉಪ್ಪನ್ನು ಪ್ರತಿನಿ ಸೋಮವಾರ ನಾವು ಉಪ್ಪಿನಿಂದ ಸ್ನಾನ ಮಾಡಿದಾಗ ನಮ್ಮಲ್ಲಿರೋ ಕೆಟ್ಟ ದೃಷ್ಟಿಗಳು ಹೋಗ್ತದೆ. ಉಪ್ಪಿನ ವಿಚಾರ ಗೊತ್ತಿಲ್ಲ ನಿಮಗೆ. ಪ್ರತಿ ಸೋಮವಾರ ನಾವು ಸ್ನಾನಕ್ಕೆ ಒಂದು ಇಡೀ ಉಪ್ಪು ಹಾಕಿ ಸ್ನಾನ ಮಾಡಿದಾಗ ನಮ್ಮಲ್ಲಿರೋಂಥ ಕೆಟ್ಟ ದೃಷ್ಟಿಗಳು ಹೋಗ್ತದೆ, ಆಯುಷ್ ವೃದ್ಧಿ ಆಗ್ತದೆ, ಆರೋಗ್ಯವಾಗಂತಿರ್ತೀರ, ಯಾವುದೇ ಒಂದು ಕಾಯಿಲೆ ಕೂಡ ನಮ್ಮ ಹತ್ರಕ್ಕೆ ಬರಲ್ಲ. ಯಾಕಂತಂದರೆ ಆ ಉಪ್ಪಲ್ಲಿ ಅಷ್ಟು ಶಕ್ತಿ ಇದೆ. ಆ ಉಪ್ಪು ಮಹಾಮೃತ್ಯುಂಜಯನ ಅಂತೀವಿ ನಾವು. ವಿಶೇಷವಾಗಿ ಆ ಮೃತ್ಯುಂಜಯನ ನಾವು ಪ್ರತಿನಿತ್ಯ ಸಂಕಲ್ಪ ಮಾಡಿ ಸೋಮವಾರ ನಾವು ಅದರ ಸ್ನಾನಕ್ಕೆ ಯೂಸ್ ಮಾಡಿದಾಗ ಈ ಥರ ಸಮಸ್ಯೆಗಳು ನಮ್ಮ ದೇಹದಲ್ಲಿ ತಾನಾಗೆ ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ಆಗುವಂಥದ್ದು ಆ ಉಪ್ಪಿಂದ ಅಷ್ಟು ಶಕ್ತಿ ಇರ್ತದೆ. ಮತ್ತು ಬೆಳ್ಳುಳ್ಳಿ ಅಂತಂದರೆ ಸಾಮಾನ್ಯವಾಗಿ ನಾವು ಸಾಂಬಾರ್ಗೆ ಹಾಕ್ತೀವಿ. ಅಯ್ಯೋ ಏನು ಸ್ವಾಮಿಗಳು ಬೆಳ್ಳುಳ್ಳಿ ಹೋಮಕ್ಕೆ ಹಾಕ್ತಾರಂತ, ಅದೆಲ್ಲ ಪ್ರಶ್ನೆ. ಬೆಳ್ಳುಳ್ಳಿ ಅಂದರೆ ಖಾರದ ಪದಾರ್ಥನೇ. ಒಂದು ಸ್ವಲ್ಪ ಬಾಯಿಗೆ ಇಕ್ಕಂಬಿಟ್ಟಿಗೆ ಬಾಯೆಲ್ಲ ಒಂಥರ ಬೆಂಕಿ ಆದಂಗೆ ಆಗ್ತದೆ. ಆ ಬೆಳ್ಳುಳ್ಳಿ ಅಂತಂದರೆ ಆ ಬೆಳ್ಳುಳ್ಳಿ ನಮ್ಗೆ ಇಳಿ ತೆಗೆದು ಹಾಕಿದಾಗ ಯಾರೇ ಮಾಟ ಮಂತ್ರ ಮಾಡಿದ್ರು, ಯಾವುದೇ ಒಂದು ಚಂಡಿ ಪ್ರಯೋಗ ಆಗಿದ್ರು ಆ ಬೆಳ್ಳುಳ್ಳಿ ಹೋಗ್ತದೆ. ಹಿಂದಿನ ಕಾಲದಲ್ಲಿ ಉಪ್ಪು, ಮೆಣಸಿನಕಾಯಿ ಇವರೆಲ್ಲ ಇಳಿ ತೆಗೆದು ಒಲೆಗೆ ಹಾಕೋರು. ದೃಷ್ಟಿ ಹೋಗಲಿ, ಹೊಟ್ಟೆ ನೋವು ಹೋಗಲಿ, ಮೈ ಕೈ ನೋವು ಹೋಗಲಿ ಅಂತೇಳಿ ಮಾಡೋರು. ಇವಾಗ ಯಾರು ಮಾಡಲ್ಲ, ಒಲೆಗಳೆಲ್ಲ ಗ್ಯಾಸ್ಗಳು ಜಾಸ್ತಿ ಇವಾಗ. ಹಂಗಾಗಿ ಈ ದ್ರವ್ಯಗಳನ್ನು ನಾವು ದೇಹಕ್ಕೆ ಇಳಿ ತೆಗೆದು ಹೋಮಕ್ಕೆ ಅರ್ಪಣೆ ಮಾಡಿದಾಗ ಅದು ಸಂಪೂರ್ಣವಾಗಿ ಅನುಗ್ರಹ ಆಗೋಂಥದ್ದು. ಕಲಿಯುಗ ದೇವತೆ ಆ ಪ್ರತ್ಯಂಗಿ ಬಹಳಷ್ಟು ಶಕ್ತಿ ಇರುವಂಥವಳು. ಏನಪ್ಪ ಅಂತಂದರೆ ಉಗ್ರ ನರಸಿಂಹನ ಸ್ವಾಮಿ ರೂಪವಾಗಿರುವಂಥವಳು. ವಿಶೇಷವಾಗಿ ನರಸಿಂಹ ಅಂದರೆ ಸಿಂಹರೂಪವಾಗಿ ಅವಳು ಮುಖ ಸಿಂಹರೂಪವಾಗಿರುವಂಥದ್ದು ವಿಚಿತ್ರ. ಎಲ್ಲ ದೇವತೆಗಳಿಗೆ ವಿಶೇಷವಾದ ಒಂದು ಅಲಂಕಾರ ಇದ್ದಾಗ ಈ ತಾಯಿಗೆ ಯಾವತ್ತೂ ಸಿಂಹದ ರೂಪವಾಗಿರುವಂಥದ್ದು ವಿಶೇಷ. ಮಹಾಕಾಳಿನೇ ಪ್ರತ್ಯಂಗರಿ.
ರಾಕ್ಷಸ ಸಂಹಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಈ ಅವತಾರ ಎತ್ತಿದ್ದು ಪ್ರತ್ಯಂಗಿರಿ ದೇವಿ. ವಿಶೇಷವಾಗಿ ಸರಬೇಶ್ವರನು ಮತ್ತು ಆ ನರಸಿಂಹಸ್ವಾಮಿಯ ಒಂದು ಕೋಪ ದೃಷ್ಟಿಯನ್ನು ತಡೆಯೋಕ್ಕಾಗಿ ಅಮ್ಮನ ಒಂದು ಸ್ವರೂಪವಾಗಿ ಪಾರ್ವತಾದೇವಿ ಈ ಪ್ರತ್ಯಂಗಿರಿ ದೇವಿ ಅವತಾರ ಎನ್ನುತ್ತು ಆ ಲೋಕನ್ನು ಕಾಪಾಡಿದ ತಾಯಿ ಪ್ರತ್ಯಂಗಿರಿ. ಈ ಕಲಿಯುಗದಲ್ಲಿ ಆ ತಾಯಿ ನೆಲೆಸಿರುವಂಥದ್ದು ವಿಶೇಷ. ಯಾಕಂತಂದರೆ ಪ್ರತ್ಯಂಗಿರಿ ದೇವಿನ ಸಾಮಾನ್ಯವಾಗಿ ಯಾರೂ ಆರಾಧನೆ ಕಡಿಮೆ ಮಾಡೋದು. ಇದು ನಾವು ಮನಸ್ಸಿಗೆ ಬಂದಂಗೆ ಮಾಡೋಂಥದ್ದಲ್ಲ. ಈ ಪ್ರತ್ಯಂಗಿರಿ ಪ್ರತಿಯೊಂದರಲ್ಲಿ ಕ್ಷಮೆ ಇದೆ, ಇವ್ರ ಹತ್ರ ಕ್ಷಮೆ ಇಲ್ಲ. ನಾವು ಮನಸ್ಸಿಗೆ ಬಂದಂಗೆಲ್ಲ ಏನು ಮಾಡ್ಬೇಕಂದ್ರೆ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಕ್ರಮಬದ್ಧವಾಗಿರ್ತದೆ. ಆ ದೇವಿಯ ಆರಾಧನೆ ಆಗಿರಬೇಕು, ಆ ದೇವಿಯ ಉಪಾಸನೆ ಆಗಿರಬೇಕು. ಅವೆಲ್ಲ ಮಾಡಿದಾಗ ಆ ದೇವಿ ನಮಗೆ ಅನುಗ್ರಹ ಆಗ್ತದೆ. ಕಾಟಾಚಾರಕ್ಕೆ ಮಾಡಿದ್ವಿ, ಬೆಂಕಿ ಹಾಕಿದ್ವಿ, ಮೆಣಸಿನ್ಕಾಯಿ ಹಾಕಿದ್ವಿ, ಅದೆಲ್ಲ ಪ್ರಶ್ನೆ. ಅದು ಕ್ರಮಬದ್ಧವಾಗಿ ಮಾಡಬೇಕು ಈ ಪ್ರತ್ಯಂಗಿರಿ ದೇವಿ ಅಂತಂದರೆ. ಒಲಿದ್ರೆ ನಮ್ಮನ್ನು ಬೆಳಿತಾಳೆ, ಆ ಒಲೆಯಂಗೆ ನಾವು ಮಾಡ್ಕೊಬೇಕು. ಯಾವುದೇ ನಮ್ಮ ಜೀವನದಲ್ಲಿ ದೃಷ್ಟಿ ಇದ್ದರೂ ಸಹ ಪರಿಹಾರ ಮಾಡ್ತಾಳೆ. ಅತಿವಂತ ಶಕ್ತಿವಂತವಳು ಪ್ರತ್ಯಂಗಿರಿ ದೇವಿ. ಇಲ್ಲಿ ವಿಶೇಷವಾಗಿ 1700 kg ಪಂಚಲೋಹದ ವಿಗ್ರಹ ಮಾಡಿಸಿರೋದಂಥದ್ದು ವಿಶೇಷ. 5 ಥರ ಪಂಚಲೋಹಗಳು ಹಾಕಿಸಿ ವಿಗ್ರಹ ಮಾಡಿಸಿ ಅಮ್ಮನವರಿಗೆ ಬಹಳಷ್ಟು ಶಕ್ತಿಯನ್ನು ಕೊಟ್ಟು ಪೂರ್ವಮುಖವಾಗಿ ನಿಲ್ಲಿಸಿರುವಂಥ. ಪೂರ್ವಮುಖ ಅಂತಂದರೆ ಸಾಮಾನ್ಯವಾಗಿ ದಕ್ಷಿಣ ಮುಖವಾಗಿರುವಂಥದ್ದು ಪ್ರತ್ಯಂಗಿರಿ ದೇವಿ. ಆದರೆ ಇಲ್ಲಿ ಪೂರ್ವಮುಖ ಅಂತಂದರೆ ಬಂದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರು ಏನು ಸಂಕಲ್ಪ ಇಟ್ಕೊಂಡಿರ್ತಾರೋ ಸಂಪೂರ್ಣವಾಗಿ ಅನುಗ್ರಹ ಆಗಲಿ. ಮತ್ತು ಓಮಕ್ಕೆ ಕೂತ್ಕೊಂಡವ್ರು ಅಂತಾರೆ ಉತ್ತರ ಮುಖವಾಗಿ ಕೂಳುವಂಥದ್ದು ವಿಶೇಷ. ಅಮ್ಮನವರಿಗೆ ಪೂರ್ವ, ಓಮಕ್ಕೆ ಕೂತ್ಕೊಂಡವ್ರು ಅಂತಾರೆ ಉತ್ತರ ಮುಖವಾಗಿ ಕೂತ್ಕೊಂಡಂತ. ಉತ್ತರ ಮುಖ ಕೂತ್ಕೊಂಡಾಗ ಏನಾಗುತ್ತೆ, ಅವರ ಜೀವನದಲ್ಲಿ ಎಲ್ಲ ಕಷ್ಟಗಳ ಪರಿಹಾರ ಆಗುತ್ತೆ. ಮತ್ತು ಪೂರ್ವಕ್ಕೆ ಅಮ್ಮನಿದ್ದಾಗ ಸೌಮ್ಯವಾಗಿ ಕೂತಿರ್ತಾಳೆ, ನಾವೇನು ಅಂದ್ಕೊಂಡ್ರೂ ಆಗುತ್ತೆ. ಮತ್ತು ದಕ್ಷಿಣ ಮುಖ ಏನಪ್ಪ ಅಂತಂದರೆ ದಕ್ಷಿಣ ಉಗ್ರ ಮಶಾಣ ವಾಸಿನಿ ಅಂತ, ಅವಳಿಗೆ ಬಲಿ ಬೇಕಾಗುತ್ತೆ. ದಕ್ಷಿಣ ಮುಖ ಇದ್ದಾಗ ರಕ್ತ ಬಲಿ ಬೇಕಾಗುತ್ತೆ. ಹಂಗಾಗಿ ಇಲ್ಲಿ ಯಾವುದೂ ಇಲ್ಲ, ರಕ್ತ ಬಲಿ ಕೊಡಲ್ಲ. ಕುಂಬಳಕಾಯಿಯನ್ನು ಅಮ್ಮನಿಗೆ ಅರ್ಪಣೆ ಮಾಡ್ತೀವಿ, ಕುಂಕುಮದ ನೀರನ್ನು ಅರ್ಪಣೆ ಮಾಡ್ತೀವಿ. ಹಾಗಾಗಿ ಪೂರ್ವಮುಖವಾಗಿ ಸೌಮ್ಯ ರೂಪವಾಗಿ ಕುಳಿಸಿರುವಂಥದ್ದು ವಿಶೇಷ. ಅವಳು ಉಗ್ರನೇ ಆದ್ರೂ ಅವಳ ಸೌಮ್ಯ ರೂಪವಾಗಿ ಸೂರ್ಯನ ಹುಟ್ಟ ಕಡೆ ನಿಲ್ಲಿಸಿರುವಂಥದ್ದು ವಿಶೇಷ. ಮತ್ತು ಈ ಪ್ರತ್ಯಂಗಿರಿ ದೇವಿ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾಯಿದೆ. ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆಗೆ ಇರ್ತದೆ. ಸತತವಾಗಿ 3 ಅಮಾವಾಸ್ಯೆಗೆ ಯಾರಿಗೆ ಪ್ರತ್ಯಂಗಿರಿ ಯಾಗ ಕೂತ್ಕೊಳ್ತಾರೋ ಅವರ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ. ಅವರು ಸಂಪೂರ್ಣವಾಗಿ ಅಮ್ಮನ ಅನುಗ್ರಹ ಕೊಡ್ತಾಳೆ. ಅವರು ಸದಾಕಾಲ ರಕ್ಷ ಕವಚ ಆಗಿ ಕಾಪಾಡ್ತಾಳೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಜೈ ಭದ್ರಕಾಳಿ. ಎಲ್ಲರೂ ಪ್ರತ್ಯಂಗಿರಿ ಮುದ್ರ ಹಾಕಿ ಮುಖದ ಹತ್ರ ಇಟ್ಕೊಳ್ಳಿ. ಹೇಳಿ ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರಿ ಮಮ ರಕ್ಷಯ ಮಮ ಶತ್ರು ಭಕ್ಷಯ ಸ್ವಾಹ ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರಿ ಮಮ ರಕ್ಷಯ ಶತ್ರು ಭಕ್ಷಯ ಸ್ವಾಹ ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರಿ ಮಮ ರಕ್ಷಯ ಮಮ ಶತ್ರು ಭಕ್ಷಯ ಸ್ವಾಹ ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರಿ ಮಮ ರಕ್ಷಯ ಮಮ ಶತ್ರು ಭಕ್ಷಯ ಸ್ವಾಹ ಕೃಷ್ಣವಾಸರೆ ನರಸಿಂಹವದನೆ ಮಹಾವದನೆ ಮಹಾಭೈರವೆ ಪರಕರ್ಮ ವಿಧ್ವಂಸನೆ ಪರಮಂತ್ರಚ್ಛೇದಿನೆ ಪರಮಂತ್ರಯಂತ್ರ ಔಷಧ ಸಂಹರ ಸರ್ವಭೂತ ದಮನೆ ಸರ್ವವಿದ್ಯಾ ಚಿಂತೆ ಸರ್ವಭೂತಾನಾಂ ಬಂಧ ಸರ್ವವಿದ್ಯಾನಾಂ ಚಿಂತೆ ಸರ್ವಗ್ರಹಾನಾಂ ಬಂಧ ಸರ್ವವ್ಯಾಧಿ ನಿಗರ್ಭಯ ಸರ್ವಪ್ರಾಣಿ ದೀಕ್ಷಯ ಸರ್ವದುಷ್ಟಾನಾಂ ಭಕ್ಷಯ ಸರ್ವಜ್ಞಾನಾಂ ಸ್ಫೋಟಯ
ಶ್ರೀಂ ಭೀಂ ನಮಸ್ತುಭ್ಯಂ ಭಗವತೆ ಅನಹನ ದಗದಗ ಭಜ ಭಜ ರಕ್ಷ ಓಂ ಭಟ್ ಸ್ವಾಹ ಕೃಷ್ಣವಾಸರೆ ಮಹಾವದನೆ ಅಪರಾಧಿತೆ ಪರಕರ್ಮ ವಿಧ್ವಂಸಿನಿ ಮಮ ಶತ್ರುಂ ನಾಶಯ ಮಮನಾಂ ಭಕ್ಷಯ ಮಮ ರಕ್ಷಯ ಪ್ರತ್ಯಂಗರ್ಯೇ ಓಂ ಭಟ್ ಪ್ರತ್ಯಂಗರ್ಯೇ ಸ್ವಾಹ ಓಂ ಐಂ ಹ್ರೀಂ ಪ್ರತ್ಯಂಗರ್ಯೇ ಮಮ ರಕ್ಷಯ ಮಮ ಶತ್ರು ಭಕ್ಷಯ ಸ್ವಾಹ ಓಂ ಐಂ ಹ್ರೀಂ ಪ್ರತ್ಯಂಗರ್ಯೇ ಮಮ ರಕ್ಷಯ ಮಮ ಶತ್ರುನಾ ಭಕ್ಷಯ ಸ್ವಾಹ ಅಗ್ನಿ ಪ್ರತ್ಯಂಗರ್ಯೈ ನಮಃ ರುದ್ರ ಪ್ರತ್ಯಂಗರ್ಯೈ ನಮಃ ಭೈರವಿ ಪ್ರತ್ಯಂಗರ್ಯೈ ನಮಃ ಮಹಾಪ್ರತ್ಯಂಗರ್ಯೈ ನಮಃ. ಈಗ ಪೂರ್ಣಾವತಿಯ ಸಮಯ ಆಗಿದೆ. ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ. ಕೊನೆಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲಿ ಮೆಣಸಿನಕಾಯಿ ಆಗುವಂಥದ್ದು ವಿಶೇಷವಾಗಿರುತ್ತದೆ.
नमः प्रत्यङ्कर्ये मम रक्षया रक्षया मम शत्रुभक्षया भक्षया ಈ ದಿವಸ ಮಹಾಶಿವರಾತ್ರಿ ಅಂದರೆ ಶಿವರಾತ್ರಿಯ ಅಮಾವಾಸ್ಯೆ ಪ್ರಯುಕ್ತ ಪ್ರತಿ ವರ್ಷ ಇಲ್ಲಿ ಅಮ್ಮನವರು ಸ್ಥಾಪನೆ ಆದಾಗಿಂದ ಪ್ರತಿ ಮಹಾಶಿವರಾತ್ರಿ ಅಮಾವಾಸ್ಯೆಗೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ತೀವಿ ಇಲ್ಲಿ ವಿಶೇಷವಾಗಿ. ಅದೇನಪ್ಪ ಅಂತಂದರೆ ಲಕ್ಷದೀಪೋತ್ಸವ. ಶಿವನಿಗೆ ಪ್ರಿಯವಾದಂಥದ್ದು ಲಕ್ಷದೀಪೋತ್ಸವ ಮತ್ತು ಅಮ್ಮನವರು ವಿಶೇಷವಾದಂಥ ದೀಪ ಲಕ್ಷದೀಪೋತ್ಸವ. ಈ ಲಕ್ಷದೀಪೋತ್ಸವ ಅಂತಂದರೆ ವರ್ಷಕ್ಕೊಮ್ಮೆ ಮಾಡುವಂಥದ್ದು ವಿಶೇಷ. ಆ ಲಕ್ಷದೀಪೋತ್ಸವ ನಾವು ಹಚ್ಚಿದ್ರೆ ನಮ್ಮ ಬಾಳಲ್ಲಿ ಬೆಳಕು ಬರುವಂಥದ್ದು ವಿಶೇಷ. ಆ ಬೆಳಕಿನಲ್ಲಿ ಆ ಭಗವಂತನ ನೋಡಬೇಕಂತೆ. ಆ ದೀಪದಿಂದ ಭಗವಂತನ ದರ್ಶನ ಮಾಡಿದಾಗ ನಮ್ಮಲ್ಲಿ ಏನೇ ಇದ್ರೂ ಸಹ ಪರಿಹಾರ ಆಗುವಂಥದ್ದು, ಕತ್ತಲಲ್ಲಿ ಓಡಿಸಿ ಬೆಳಕು ಬರುವಂಥದ್ದು ವಿಶೇಷ.